ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ಟು ವೆಲ್ಕಮ್ ಬ್ಯಾಕ್ ಟು ಚೈತ್ರ ದನಿ ಕನ್ನಡ ವ್ಲಾಗ್ಸ್. ಎಲ್ರಿಗೂ ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಯುಗಾದಿ. ನನ್ನ ಯುಗಾದಿ ಹಬ್ಬದ ದಿನಚರಿ ಹೇಗಿತ್ತು ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆಬ್ವಿಯಸ್ಲಿ ಯುಗಾದಿ ಹಬ್ಬ ಅಂತ ಅಂದಮೇಲೆ ಅಭ್ಯಂಜನ ಸ್ನಾನ ಮಾಡ್ತಾರೆ. ಸೊ ಹಾಗಾಗಿ ನಾನು ಧನಿಕಾಗೆ ಮತ್ತು ನನಗೆ ಎಣ್ಣೆ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಳ್ಳೆಣ್ಣೆನ ಬಿಸಿ ಮಾಡ್ಕೊಬಂದು ಫಸ್ಟ್ ಧನಿಕಾಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ. ಧನಿಕಾಗೆ ಹಬ್ಬದ ದಿನ ಮಾತ್ರ ಅಲ್ಲ, ಆಗಾಗ ಮಾಡ್ತಾ ಇರ್ತೀನಿ. ಬಟ್ ನಾನು ಆಲ್ಮಂಡ್ ಆಯಿಲಲ್ಲಿ ಮಾಡ್ತಾ ಇರ್ತೀನಿ. ಇವತ್ತು ಹಳ್ಳೆಣ್ಣೆ ಹಾಕಿ ಮಸಾಜ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮ್ಮ ಮನೇಲಿ ಹೇಗಿತ್ತು ಯುಗಾದಿ ಮತ್ತು ಏನೆಲ್ಲ ಸ್ಪೆಷಲ್ ಮಾಡಿದ್ರಿ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನಿಕಾಗೆ ನಾನು ಮತ್ತು ನನಗೆ ಧನಿಕಾ ಇಬ್ಬರು ಎಣ್ಣೆ ಮಸಾಜ್ ಮಾಡ್ಕೊಂಡ್ವಿ ಫೈನಲಿ. ಆ್ಯಕ್ಚುಲಿ ಧನಿಕಾ ಕಿರಿಕಿರಿ ಏನು ಕೊಡಲ್ಲ, ತುಂಬ ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿಸ್ಕೊತಾಳೆ. ಯಾಕಂದರೆ ಅವಾಗವಾಗ ಮಾಡಿಸೋದ್ರಿಂದ ಒಂದಷ್ಟು ಫೋಟೋಸ್ ಎಲ್ಲ ತೊಗೊಂಡು ಈಗ ಬಟ್ಟೆ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಸ್ನಾನ ಮಾಡ್ಕೊಂಬರ್ತಿದ್ದಂಗೆ ಹಾಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು. ಧನಿಕಾಗೆ ಒಂದು ಫ್ರಾಕು, ನನಗೆ ಸಿಂಪಲ್ಲಾಗಿ ಒಂದು ಕುರ್ತಾನ ಬೈ ಮಾಡಿದ್ದೆ. ಸೊ ಅದನ್ನು ತೆಗ್ದಿಟ್ಟಿದ್ದೀನಿ. ಧನಿಕಾ ನೋಡಿ ಮಸಾಜ್ ಮಾಡಿಸ್ಕೊಂಡು ಹಿಂಗೆ ಆಟ ಆಡ್ತಾ ಇದ್ದಾಳೆ ಅಂತೇಳಿ. ಫೈನಲಿ ಧನಿಕಾಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ರೆಡಿ ಮಾಡಿ ಬಿಟ್ಟೆ ಫಸ್ಟ್. ಯಾಕಂದರೆ ಮಕ್ಳಿಗೆ ರೆಡಿ ಮಾಡಿಬಿಟ್ಬಿಟ್ರೆ ಆಮೇಲೆ ಕೆಲಸ ಎಲ್ಲ ಈಸಿ ಆಗುತ್ತೆ ಅಂತ. ನೆಕ್ಸ್ಟ್ ನಾನು ಈ ಥರ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೆ. ಫಸ್ಟು ಅನ್ನ ಎಲ್ಲ ಆಗಿದೆ. ಈಗ ಸ್ವಲ್ಪ ಚಿತ್ರಾನ್ನ ಗೊಜ್ಜು ಮಾಡ್ಕೊಬಿಡೋಣ ಅಂತೇಳಿ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಲೆಮನ್ ರೈಸ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿ ಕಾಯ್ದಿತ್ತು. ಸೊ ಹಂಗಾಗಿ ಮೆಣಸಿನ್ಕಾಯಿ ಹಾಕ್ಬಿಟ್ರೆ ಘಾಟ್ ಆಗುತ್ತೆ ಅಂತ ಸ್ವಲ್ಪ ಈರುಳ್ಳಿನ ಜೊತೆಗೆ ಹಾಕೋದ್ರಿಂದ ಅಷ್ಟು ಘಾಟ್ ಆಗಲ್ಲ. ಸೊ ಹಂಗಾಗಿ ನಾನು ಈ ಥರ ಹಾಕ್ಕೊತಾ ಇದ್ದೀನಿ. ಜಜ್ಜಿಕ್ಕಿರೋ ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಈರುಳ್ಳಿ ಸ್ಮೂತ್ ಆಗೋವರೆಗೂ ಫ್ರೈ ಮಾಡ್ಕೊತೀನಿ. ಸ್ವಲ್ಪ ಸ್ಮೂತ್ ಆಗ್ತಿದ್ದಂಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಬಿಟ್ಟು ಅದನ್ನು ಮತ್ತೆ ಅದು ಅರ್ಶಿಣದ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಸ್ವಲ್ಪ ಸೈಡ್ಗೆ ಇಡ್ತೀನಿ. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಹುಳಿ ಹಾಕಿದ್ರೆ ಅದೊಂಥರ ಇದು ಒಗ್ರು ಥರ ಆಗಲ್ಲ. ಇಲ್ಲ ಅಂತ ಅಂದರೆ ಅದೊಂಥರ ಸ್ಮೆಲ್ ಬರುತ್ತೆ. ಸೊ ಹಂಗಾಗಿ ಈ ಥರ ಮಾಡ್ಕೊತೀನಿ ನಾನು. ಮತ್ತು ಈಗ ಮಾಡಿದ್ರೆ ನವೀನ್ಗೂ ಕೂಡ ತುಂಬ ಇಷ್ಟ ಆಗುತ್ತೆ. ಸೊ ಹಂಗಾಗಿ ಮತ್ತು ಆ ಹುಳಿ ಫ್ಲೇವರು ತುಂಬ ಚೆನ್ನಾಗಿ ಸಿಗೋದ್ರಿಂದ ಈ ಥರ ಮಾಡ್ಕೊತೀನಿ. ಚಿತ್ರಾನ್ನ ಗೊಜ್ಜಾಯಿತು. ಈಗ ಈ ಸಾಂಬಾರು ಮಾಡ್ಕೊಳ್ಳೋಣ, ಒಬ್ಬಟ್ಟು ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈರುಳ್ಳಿ ಬೆಳ್ಳುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಹಸಿ ಈರುಳ್ಳಿ ಬೆಳ್ಳುಳ್ಳಿನ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸಿರೋ ಬೇಳೆ ಮತ್ತು ಬೆಲ್ಲ, ಕಾಯಿ ಎಲ್ಲ ಜಾರ್ಗೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೊಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ಳೋದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಜಾರ್ಗೆ ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪೌಡರು, ಇದು ಫ್ರೈ ಮಾಡಿರೋದು ಎಲ್ಲ ಹಾಕಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಕಾಯಿಸ್ಕೊಂಡು ಸಾಸಿವೆ, ಜೀರಿಗೆ ಮತ್ತು ಖಾರದ ಮೆಣಸಿನ್ಕಾಯಿ, ಬ್ಯಾಡಗೆ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಂದೆರಡು ಬೆಳ್ಳುಳ್ಳಿ ಇಷ್ಟು ಹಾಕಿ ಸ್ವಲ್ಪ ಅದನ್ನು ಫ್ರೈ ಮಾಡಿಕೊಂಡು ಈಗ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಸಾಂಬಾರಿಗೆ ಅದನ್ನು ಇದರೊಳಗಡೆ ಸೇರಿಸ್ಕೊತಾ ಇದ್ದೀನಿ. ಮತ್ತು ನಮ್ಗೆ ಎಷ್ಟು ನೀರು ಬೇಕೋ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಸಾಂಬಾರು ಎಷ್ಟು ತೆಳ್ಳಗೆ ಬೇಕೋ ಅಷ್ಟಕ್ಕೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಒಬ್ಬಟ್ಟಿನ ಸಾಂಬಾರು ಎಷ್ಟು ತೆಳುವಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಅದರ ರುಚಿ. ಈ ಥರ ಕುದಿ ಬರೋವರೆಗೂ ಕುದಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಈಗ ಫೈನಲಿ ಸಾಂಬಾರು ಕೂಡ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಾನು ನಿಮಗೆ ನನ್ನ ಫೇವ್ರೇಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದನ್ನು ಈರುಳ್ಳಿ ಗೊಜ್ಜು, ಕರ್ಪುಡಿ ಗೊಜ್ಜು, ಕೈ ಗೊಜ್ಜು ಅಂತ ಎಲ್ಲ ಕರೀತಾರೆ. ಇದಕ್ಕೇನೇನು ಬೇಕು ಅಂದರೆ ಈರುಳ್ಳಿ,
ಬೆಳ್ಳುಳ್ಳಿ, ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಸೊಪ್ಪು, ಕಾಯಿ, ಹುಣಸೆಹಣ್ಣು, ಸಾಂಬಾರ್ ಪೌಡರ್ ಅಂತ ಅಂದರೆ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮಿಕ್ಸ್ ಮಾಡಿರೋದು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಬೇಕು. ಫಸ್ಟ್ ಏನು ಅಂತ ಅಂದರೆ ಈರುಳ್ಳಿ ಮತ್ತು ಜಜ್ಜಿಕೊಂಡಿರೋ ಬೆಳ್ಳುಳ್ಳಿನ ಒಂದು ಬಟ್ಲಿಗೆ ಹಾಕ್ಕೋಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಯಾಕಂದರೆ ಅದು ಈರುಳ್ಳಿ ಸ್ವಲ್ಪ ಲೇಯರ್ ಎಲ್ಲ ಕಟ್ ಮಾಡಿರೋದು ಹಂಗೆ ಇರುತ್ತಲ್ಲ, ಅದೆಲ್ಲ ಬಿಡಿ ಆಗೋ ಥರ ಈ ಥರ ಸ್ಮ್ಯಾಶ್ ಮಾಡ್ಕೊಬೇಕು. ಯಾಕಂದರೆ ಆ ಥರ ಮಾಡಿದ್ರೇ ಅದು ರುಚಿ ತುಂಬ ಚೆನ್ನಾಗಿ ಬರೋದು. ಸೊ ಹಂಗಾಗಿ ಆ ಥರ ಮಾಡ್ಕೋಬೇಕು. ನೆಕ್ಸ್ಟ್ ಬೆಲ್ಲನ ಸ್ವಲ್ಪ ಕುಟ್ಟಿಟ್ಕೊಂಡಿರ್ತೀವಲ್ಲ, ಅದನ್ನು ಕೂಡ ಅದೇ ಥರ ಸ್ಮ್ಯಾಶ್ ಮಾಡ್ಕೋಬೇಕು. ಮತ್ತು ಸಾಂಬಾರ್ ಪೌಡರು 1.5 ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ. ನೀವು ರುಚಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ಹೇಳ್ಬಿಟ್ಟು. ಈ ಥರ ಅದನ್ನು ಕೂಡ ಕೈಯಲ್ಲಿ ಕಲಿಸ್ಕೊಂಡು ನೆಕ್ಸ್ಟ್ ಫೈನಲಿ ಹುಣಸೆಹಣ್ಣ ಕಲಿಸ್ಕೋಬೇಕು. ಯಾಕಂದರೆ ಇದೇನಾದರೂ ಖಾರ ಇದ್ದು ಕೈ ಖಾರ ಆಗಿದ್ರೆ ಹುಣಸೆಹಣ್ಣು ನಾವು ಈ ಥರ ಕಿವುಚೋದ್ರಿಂದ ಕೈ ಖಾರನೂ ಕೂಡ ಗೊತ್ತಾಗಲ್ಲ ನಮಗೆ. ಸೊ ಹಂಗಾಗಿ ಆದಷ್ಟು ಹುಣಸೆಹಣ್ಣ ಎಷ್ಟು ಗಟ್ಟಿಯಾಗುತ್ತೋ ಅಷ್ಟು ಗಟ್ಟಿಯಲ್ಲಿ ಹಾಕ್ಕೋಬೇಕು. ಯಾಕಂದರೆ ಈರುಳ್ಳಿ ಕೂಡ ನೀರು ಬಿಡುತ್ತೆ. ನಾವು ಖಾರದ ಪುಡಿ ಗೊಜ್ಜು ಮಾಡ್ತೀವಲ್ಲ, ಆ ಥರ ನೀರು ಥರ ಮಾಡಬಾರ್ದು. ಇದನ್ನು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೇಕು, ಆಗ ತುಂಬ ಚೆನ್ನಾಗಿರುತ್ತೆ ಇದು. ಒಬ್ಬಟ್ಟಿಗಂತೂ ತುಂಬ ಒಳ್ಳೆ ಕಾಂಬಿನೇಷನ್ನು. ನೀವು ಕೂಡ ಟ್ರೈ ಮಾಡಿ ನೋಡಿ. ಹೇಗೆ ಅನ್ನಿಸ್ತು ನಿಮಗೆ, ಇಷ್ಟ ಆಯ್ತಾ ಇದ್ರ ರುಚಿ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನೀವೇನಾದರೂ ಟ್ರೈ ಮಾಡಿದ್ರೆ. ನನಗಂತೂ ಇದು ತುಂಬ ಫೇವ್ರೇಟು. ಆಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿನ ಹಾಕ್ಕೊಂಡು ನೀಟಾಗಿ ಈ ಥರ ಕೈಯಲ್ಲೇ ಕಲಿಸ್ಕೊಂಡ್ರೆ, ಯಾಕಂದರೆ ಕೈಯಲ್ಲಿ ಕಲಿಸಿದ್ರೇ ಇದ್ರ ರುಚಿ. ಸ್ಪೂನಲ್ಲೂ ಕೂಡ ಕಲಿಸ್ಬೋದು, ಇಲ್ಲ ಅಂತಲ್ಲ, ಬಟ್ ಕೈಯಲ್ಲಿ ಕಲಿಸಿದ್ರೇ ಇದ್ರ ರುಚಿ. ಅದಕ್ಕೆ ಇದನ್ನು ಕೈಗೊಜ್ಜು ಅಂತ ಹೇಳ್ಬಿಟ್ಟು ಕರೆಯೋದು. ಬೆಲ್ಲದ ಗೊಜ್ಜು, ಕೈಗೊಜ್ಜು ಅಂತೆಲ್ಲ ಕರೀತಾರೆ. ನೆಕ್ಸ್ಟ್ ಫೈನಲ್ ಆಗಿ ಇದಕ್ಕೊಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಕೋಬೇಕು. ಸ್ವಲ್ಪ ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಇದಕ್ಕೆ ಒಗ್ಗರಣೆ ಕೊಟ್ಕೊಬಿಟ್ರೆ ಫೈನಲಿ ರೆಡಿ ಆಯಿತು. ಈಗ ಅಡುಗೆ ಎಲ್ಲ ರೆಡಿ ಆಯಿತು. ನೆಕ್ಸ್ಟ್ ಈಗ ಪೂಜೆಗೆ ಆಲ್ಮೋಸ್ಟ್ ಎಲ್ಲ ತೊಳೆದು ಎಲ್ಲ ಬಟ್ಟೆ ಎಲ್ಲ ಇಟ್ಟು ರೆಡಿ ಮಾಡಿದ್ದೆ. ಈಗ ಸ್ವಲ್ಪ ವಿಳೆದೆಲೆ, ಹೂವು ಎಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ನವೀನ್ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನು ರೆಡಿ ಮಾಡಿಕೊಂಡ್ರೆ ಬೇಗ ಪೂಜೆ ಮಾಡಿ ಎಡೆ ಎಲ್ಲ ಇಟ್ಟು ಊಟ ಮಾಡ್ಕೋಬೋದು. ಸೊ ಹಂಗಾಗಿ ನಾನಿಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ. ದನಿಕ ಸ್ವಲ್ಪ ಕೋಟ್ಲೆ ಕಟ್ಕೊಂಡು ನನ್ನ ಹತ್ರ ಬೈಸ್ಕೊಂಡು ಅವಳು ಕೂಡ ಮಲಗಿದ್ದಾಳೆ. ಕುಂಕುಮ ಅರ್ಶಿನ ಎಲ್ಲ ಚೆಲ್ಲಿ ಎಲ್ಲ ರುಬ್ಬಾಡಿ ಎಲ್ಲ ತೀಟೆ ಎಲ್ಲ ಮಾಡಿದ್ಲು. ಸೊ ಅದಕ್ಕೆ ಅವಳೊಂದು ಟಿ ವಿ ನೋಡೋದಕ್ಕೆ ಕೊಂಡೋಸಿದ್ದೀನಿ. ಸ್ವಲ್ಪ ಟಿ ವಿ ನೋಡ್ತಾ ಇರೋ, ನಾನು ಇದೆಲ್ಲ ಕೆಲಸ ಮುಗಿಸ್ಕೋತೀನಿ ಅಂತ ಹೇಳ್ಬಿಟ್ಟು. ಇಲ್ಲಿ ನನಗೆ ಮಳೆ ಹೊಡೆದು ತೇರು ಫೋಟೋ ತಗ್ಲಾಕಿಲ್ಲ, ಹಂಗಾಗಿ ನಾನು ಕಟ್ಟಿರೋ ಹೂವು ಹಾಕಿದ್ರೆ ಫೋಟೋ ಸಮೇತ ಬಿದ್ದುಬಿಡುತ್ತೆ. ಸೊ ಹಂಗಾಗಿ ನಾನು ಸಿಂಪಲ್ಲಾಗಿ ಈ ಥರ ಬಿಡಿ ಹೂವನ್ನೇ ಇಟ್ಕೋತೀನಿ. ಇಲ್ಲ ಕೆಳಗಡೆ ಇರೋದು ಫೋಟೋನ ಅಲ್ಲಿ ಜಾಗ ಇಲ್ಲ ಅಷ್ಟಾಗಿ ಸ್ವಲ್ಪ ಹಿಂಗೆ ಕ್ರಾಸಾಗಿ ಇಡಬೇಕಾಗುತ್ತೆ. ಕ್ರಾಸಲ್ಲಿ ಇಟ್ಟರೂ ಅದು ಜಾಸ್ತಿ ಹೂವು ಹಾಕಿದ್ರೆ ಬಿದ್ದೋಗುತ್ತೆ. ಸೊ ಹಂಗಾಗಿ ನಾನು ಕಟ್ಟಿರೋ ಹೂವು ಎಲ್ಲ ಹಾಕಕ್ಕೆ ಹೋಗಲ್ಲ. ಈ ಥರ ಸಿಂಪಲ್ಲಾಗಿ ಒಂದೊಂದೇ ಹೂವು ಇಟ್ಕೊಂಡು ಪೂಜೆಗೆ ರೆಡಿ ಮಾಡ್ಕೊತೀನಿ. ಫೈನಲಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಎಡೆ ಎಲ್ಲ ಇಕ್ಕಿ ಬೇವು ಬೆಲ್ಲ ಎಲ್ಲ ರೆಡಿ ಮಾಡಿಕೊಂಡೆ. ಬೇವು ಬೆಲ್ಲಕ್ಕೆ ನಾನು ಸ್ವಲ್ಪ ಬೆಲ್ಲ ಕುಟ್ಟಾಕ್ತೀನಿ. ಕಡಲೆಪಪ್ಪು ಮತ್ತು ಬೇವಿನ ಹೂವು ಮತ್ತು ಬೇವಿನ ಎಲೆ ಇಷ್ಟು ಹಾಕ್ಬಿಟ್ಟು ಬೇವು ಬೆಲ್ಲನ ರೆಡಿ ಮಾಡ್ಕೊತೀನಿ. ಸ್ವಲ್ಪ ಅನ್ನ ಸಾಂಬಾರು, ಕೈಗೊಜ್ಜು ಅಂತ ಹೇಳಿದ್ನಲ್ಲ ಅದು, ಒಬ್ಬಟ್ಟು ಮತ್ತು ಚಿತ್ರಾನ್ನ ಇಷ್ಟೂ ನಾನು ಎಡೆಗೆ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಮಾವಿನ ಸೊಪ್ಪು, ಬೇವಿನ ಸೊಪ್ಪು ಇಲ್ಲ ಅಂತಂದರೆ ಯುಗಾದಿ ಹಬ್ಬ ಕಂಪ್ಲೀಟ್ ಆಗಲ್ಲ. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹೊರಗಡೆ ಮೇನ್ ಡೋರ್ಗೂ ಕೂಡ ಹಾಕಿದ್ದೀನಿ. ನಿಂತ್ಕೊಳ್ಳೆ, ಇಲ್ಲಿ ಸ್ಮೈಲ್. ಮಮ್ಮಿ ಜೊತೆ ಮಾಡಿ ಕೈ ಮುಗಿ. ಮಮ್ಮಿ ಕೈ ಮುಗಿ. ಮಮ್ಮಿ ಕೈ ಮುಗಿಬೇಕು. ಮಮ್ಮಿ ಕೈ ಮುಗಿ. ಮಮ್ಮಿ
ಬನ್ನಿ ಇಲ್ಲಿ ಬಾ ಒಂದು ನಿಮಿಷ ಮಾಮಿ ಜಾಸ್ತಿ ಪೂಜೆ ಮಾಡ್ತಾ ಅಲ್ಲಿಗೆ ಹೋಗ್ರಿ ಬಾ ಉಳಿಬಾರ್ದಲ್ಲಿ ಬಾ 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 ನಡಿ ಅಲ್ಲ ನಡಿ ಮಮ್ಮಿ ಮಾಡಿ ಬಾ 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 ಇಲ್ಲಿ ಅಮ್ಮು ಸಿನಿಮಾ ಬಾರ ಪಾಪು ಇಲ್ಲಿ ಓಡ್ಬಾ ಬೇಗ ಇನ್ನ ಬಿಡೋಣ ವಿಚಿತ್ರ ಇಲ್ಲಿ ಬಿಡ ಕೊಡಪ್ಪ ಬಾ ಇಲ್ಲಿ ನಾವೇ ನಮಸ್ಕಾರ ಮಾಡ್ಬಾ ನಮಸ್ತೆ ಮಾಡು ಹಿಂಗೆ ಜಾಬಡ ಬಂದು ಸ್ವಲ್ಪ ಪಾಪು ಜಾಬಡು ಎಲ್ಲ ಹೇಳಿ ಹಾಂ ಬನ್ನಿ ಒಬ್ಬ ಬಿಸಿ ಮಾಡ್ಕೊಂತೀರ ಅದೇ ತಿಂತೀರಮ್ಮಿ ನಮಸ್ತೆ ನಮಸ್ತೆ ಸ್ತೋ ಮಹಾಮಾಯೆ ಸುರಪೀಠೆ ಸುರಪೂಜಿತೆ ಶಂಖಚಕ್ರ ಗಜಾಹಸ್ತೆ ಮಹಾಲಕ್ಷ್ಮಿ ನಮೋಸ್ತುತೆ ಗುಡ್ ಗರ್ಲ್ ಗುಡ್ ಗರ್ಲ್ ಫೈನಲಿ ಪೂಜೆ ಎಲ್ಲ ಆಯಿತು. ಮತ್ತೊಮ್ಮೆ ನಿಮಗೆ ಯುಗಾದಿ ಹಬ್ಬದ ಶುಭಾಶಯಗಳು. ಬೇವು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಅಂದ್ಕೊಂಡಿದ್ದು ಎಲ್ಲ ಕೂಡ ಆಗಲಿ. ನಮ್ಮನೆ ರೆಸಿಪೀಸ್ ಎಲ್ಲ ಇಷ್ಟಿತ್ತು. ಒಬ್ಬಟ್ಟು, ಕೈಗೊಜ್ಜು, ಅನ್ನ ಸಾಂಬಾರು, ಚಿತ್ರಾನ್ನ ಇಷ್ಟು ಮಾಡಿದ್ದೆ. ಫೈನಲಿ ಊಟ ಮಾಡಿ ಮುಗಿಸ್ತೀವಿ. ತುಂಬ ಲೇಟಾಗಿತ್ತು. ಸಂಜೆಯಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಧನಿಕ ನೋಡಿ ಈ ಥರ ಏನಾದರೂ ಒಂದು ಥರ ಮೇಲೆ ಕಟ್ಟಿ ಈ ಥರ ಆಟ ಆಡ್ತಾ ಇರ್ತಾಳೆ. ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ಹ್ಯಾಪಿ ಯುಗಾದಿ ನೀಟಾಗಿ ಹೇಳು. ಹ್ಯಾಪಿ ಯುಗಾದಿ ಗುಡ್. ಹ್ಯಾಪಿ ಯುಗಾದಿ ಧನಿಕಾ ಹೇಳು ನೀನು. ಹ್ಯಾಪಿ ಯುಗಾದಿ ಹೇಳ್ ಬಾ ಬೇಗ.
ಬಾ. ಹ್ಯಾಪಿ ಯುಗಾದಿ. ಬಾ ಮಗ್ನೆ. ಬಾರಲಿ ತರ್ಲೆ. ಮತ್ತು ನೈಟ್ಗೆ ಆ ಕೈಗೊಜ್ಜಿಗೆ ಈ ಥರ ಮೈದಾ ಹಿಟ್ಟಿನ ಪೂರಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಆಬ್ವಿಯಸ್ಲಿ ಗೋಧಿ ಹಿಟ್ಟಿಂದೇ ಜಾಸ್ತಿ ಮಾಡೋದು. ಯಾಕಂದರೆ ಇದು ಸ್ವಲ್ಪ ಡೈಜೆಷನ್ ಜಾಸ್ತಿ ಕರೆಕ್ಟಾಗಿ ಆಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅಪರೂಪಕ್ಕಲ್ವಾ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಹೇಳ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಇನ್ನೂ ಗಟ್ಟಿಯಾಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಮತ್ತು ಇದು ಬಂದುಬಿಟ್ಟು ಲಾಸ್ಟ್ ಇಯರ್ ಯುಗಾದಿ ಹಬ್ಬದ ವಿಡಿಯೋ ಇದು. ಧನಿಕಾ ನೋಡಿ ಹೆಂಗಿದ್ದಾಳೆ ಅವಾಗ ಅಂತ ಹೇಳ್ಬಿಟ್ಟು. ಇದನ್ನ ರೀಲ್ ಕೂಡ ನನ್ನ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ನ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ. ವ್ಯೂಸು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಕಿಚನ್ ಮೇಕೋವರ್ ವ್ಲಾಗಲ್ಲಿ 450 ವ್ಯೂಸ್ ಮೇಲೆ ಆಗಿದೆ. ಬಟ್ ಸಬ್ಸ್ಕ್ರೈಬರ್ಸ್ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೂ ಕೂಡ ಒಳ್ಳೆ ಸಪೋರ್ಟ್ ಕೊಡಿ ಅಂತ ಹೇಳ್ತೀನಿ. ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ಸ್ನ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು. ನೋಡ್ತೀನಿ, ನನಗೆ ಆದಷ್ಟು ಪ್ರಯತ್ನ ಮಾಡಿ ಡೈಲಿ ವ್ಲಾಗ್ಸ್ನ ಕೂಡ ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಯಾರೇನು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿವರೆಗೂ ತಾಳ್ಮೆಯಿಂದ ನನ್ನ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀಯ. ಇದಿಷ್ಟು ಲಾಸ್ಟ್ ಇಯರ್ದು ಸ್ವಲ್ಪ ಆ್ಯಡ್ ಮಾಡಿದೆ. ಯಾಕಂದರೆ ಲಾಸ್ಟ್ ಇಯರು ನಾನು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡ್ರೊಳು ಮಾಡಿರಲಿಲ್ಲ. ಸೊ ಹಂಗಾಗಿ ಅದನ್ನು ಕೂಡ ಇರಲಿ ನನಗೆ ಮೆಮೊರೀಸಿಗೆ ಮುಂದೆ ನೋಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಧನಿಕಾ ಲಾಸ್ಟ್ ಇಯರ್ ಅವಳೇ ಬೇವು ಬೆಲ್ಲ ತೊಗೊಂಡು ತಿಂದ್ಲು. ಈ ಸಲ ಒಂದ್ಸಲ ಅವ್ರ ಅಪ್ಪ ತಿನ್ನಿಸ್ತಿದ್ದಂಗೆ ಮತ್ತೆ ತಿನ್ನಲೇ ಇಲ್ಲ. ಮಕ್ಕಳು ಇಷ್ಟು ಬೇಗ ದೊಡ್ಡವರಾಗ್ತಾರೆ ಅಂತ ಅಂದರೆ ಲಾಸ್ಟ್ ಇಯರ್ ನೋಡಿ ಈ ಥರ ಇದ್ಲು, ಈ ಇಯರ್ ನೋಡಿ ಹೆಂಗಿದ್ದಾಳೆ ಅಂತೇಳಿ. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.